ಸರಿಯಾಗಿ ನೆಟ್ಟಗೆ ಮರ್ಯಾದೆಯಿಂದ ಗೌರವದಿಂದ ಸಮಾಜದಲ್ಲಿ ಬಾಳ್ಕೊಂಡು ಹೋದ್ರೆ ಸರಿ. ರಸ್ತೆಯಲ್ಲಿ ಕೊಲೆ ಮಾಡೋಂಥ ನಿನ್ನ ಕೊಲೆಗಡೆಗಳಿಗೆಲ್ಲ ಕಾನೂನಿನ ಒಳ್ಳೆ ಪಾಠ ಹೇಳಿದ್ರೆ ಅರ್ಥ ಆಗಲ್ಲ. ಗೊತ್ತಾಯ್ತಲ್ಲ? ಯಾವ ಊರು ತಂದೆ ಹೆಸರು ಎಷ್ಟು ಕೇಸ್ ಇದಾವೆ? ಇದು ಮಾಡ್ರೆ ಕೇಸಲ್ಲ, ಬೇರೆ ಯಾವ ಕೇಸ್ ಇದಾವೆ? ಆಫೀಸಲ್ಲಿ ಕನ್ನಡತೆಯಿಂದ ಇರ್ತೀವಿ ಅಂತೇಳಿ ಬಾಂಡ್ ಬರ್ಕೊಟ್ಟಿದ್ದೀರಿ. ಈಗ ಕಾನೂನು ಬದಲಾಗಿದೆ. ನಮ್ಮ ಹಿರಿಯ ಅಧಿಕಾರಿಗಳ ಹತ್ರನೂ ನೀವು ಬಂದು ಸರಿಯಾಗಿ ನಡವಳಿಕೆಯಿಂದ ಇರ್ತೀವಿ ಅಂತ ಬಾಂಡ್ ಬರೆದು ಕೊಡಬೇಕು. ಆ ಅವಧಿಯಲ್ಲಿ ಏನಾದರೂ ನೀವು ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ನಿಮ್ಮ ವಿರುದ್ಧ ಎದುರಿಸೋದು, ಬೇರೆ ಭೂಗಳತನದ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸೋದು, ರಿಯಲ್ ಎಸ್ಟೇಟ್ ನೆಪದಲ್ಲಿ ಬೇರೆ ಏನಾದರೂ ಮಾಡ್ಬೇಕಂತ ಮಾಡಿದ್ರೆ ಹೋಗ್ಲಿ. ನೀನು ಈ ಥರ ಕೆಲಸ ಮಾಡೋದು ಮನೆಗೆ ಗೊತ್ತಿದೆಯಾ? ಎಷ್ಟು ತಿಂಗಳು ಜೈಲಲ್ಲಿದ್ದೆ? ಅಬ್ಸ್ಕ್ಯಾಂಡಿಂಗಲ್ಲಿದ್ದು ಬೇಲ್ ತಗೊಂಡೆ. ಹೇಗಿದ್ರೆ ಗೌರವ ಕೊಡ್ತೀವಿ, ಇಲ್ಲ ಅಂತಂದ್ರೆ ಏನು ಕಾನೂನಲ್ಲಿದೆ ಅದನ್ನ ಮಾಡ್ತೀವಿ. ಗೊತ್ತಾಯ್ತಲ್ಲ? ಇಲ್ಲಿ ಸಾಚ ಥರ ನೀನು ಹೇಳೋದು ಅವಶ್ಯಕತೆ ಇಲ್ಲ, ನಾವು ಕೇಳೋದು ಅವಶ್ಯಕತೆ ಇಲ್ಲ. ನಾವು ಚೆಕ್ ಮಾಡಿದಾಗ ಇರಬೇಕು. ನಿಮ್ದು ಎಲ್ಲ ಅವ್ರಿಗೆ ವಾಚ್ ಮಾಡ್ತೀವಿ. ನಿನ್ನ ಗಾಡಿ ಓಡಿಸೋದಾಗಲಿ, ನಿಮ್ದು ಎಕನಾಮಿಕ್ ಸ್ಟೇಟಸ್ ಆಗಲಿ ಅಥವಾ ಏನಿದೆ ಎಲ್ಲ ವಾಚ್ ಮಾಡ್ತೀವಿ. ಗೌರವಯುತವಾಗಿದ್ದರೆ ನೋ ಪ್ರಾಬ್ಲಮ್, ನೀನು ಮನುಷ್ಯನೇ. ಗೌರವಯುತವಾಗಿ ಇಲ್ದಿದ್ರೆ, ನೀನು ಕಾನೂನಿಗೆ ಗೌರವಿಸ್ತಿದ್ರೆ ನಾವು ಏನು ಮಾಡ್ಬೇಕು ಅದು ಮಾಡ್ತೀವಿ. ಕಾರ್ಯ ಕೆಲಸ ಬರುತ್ತೆ ನಿನಗೆ. ಯಾವ ಊರು ನಿಂದು ಸ್ವಂತ? ಬಸವಪಾಳ್ಯ. ಮೆಟ್ಟೆ ಕೇಸ್ ಅಸೋಸಿಯೇಟ್. ನೀನು ಕೂಲಿ ಮಾಡೋಕ್ಕೆಲ್ಲ ಸಾಕು. 10 ಜನದಲ್ಲಿ ನೀನು ಒಬ್ಬನಾ? ಇವ್ರದ್ದೆಲ್ಲ ಸರಿಯಾಗಿ ನೋಡಿ. ಇವ್ರ ಮೊಬೈಲ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಇವನು ಯಾವ ಗಾಡಿ ಬಳಸ್ತಾನೆ, ಎಲ್ಲಿ ಹೋದಾಗ ಎಲ್ಲಿ ಶೆಲ್ಟರ್ ತೊಗೊಂಡಿದ್ದ, ಕೇಸ್ ಆದಮೇಲೆ ಎಲ್ಲೆಲ್ಲಿ ಹೋಗಿದ್ದ, ಕರೆಕ್ಟಾಗಿ ನೋಡಬೇಕು. ಸುಮ್ಮನೆ ಇಲ್ಲಿ ನಾವು ನಂಬಿಕೆ ವ್ಯವಸ್ಥೆ ಎಲ್ಲ ಬರೆದ್ಬಿಟ್ರೆ ಏನೂ ಕೆಲಸ ಆಗೋದಿಲ್ಲ. ಇವನು ನೀವು ನಾಮೆಯಿಂದ ಒಳಗಡೆ ಬನ್ನಿ. ನೀನು ಈಗ ಬಿಟ್ಟಿದ್ದೀಯಾ ಮೊಬೈಲ್ ಕಿತ್ಕೊಂಡು ಹೋಗೋದು? ಏನು ಕೆಲಸ ಮಾಡ್ತಾ ಇದೀಯಾ? ಅವತ್ತು ಗಾರೆ ಕೆಲಸ, ಇವತ್ತು ಗಾರೆ ಕೆಲಸ. ಯಾವ ಊರು ನಿಂದು? ಇದೊಂದು ಕೇಸ್ ಬಿಟ್ಟರೆ ಬೇರೆ ಯಾವುದು ಕೇಸ್ ಇಲ್ವಾ ನಿಂದು? ಆದ್ಮೇಲೆ ಯಾವುದು ಮಾಡಿಲ್ಲ. ಜೈಲಲ್ಲಿ ಎಷ್ಟು ದಿನ ಐತೆ? ತುಂಬ ದಿನ ಅಂದರೆ 1 ವರ್ಷ. 394 ಕೇಸ್. ಮೊಬೈಲ್ ಕಿತ್ಕೊಂಡು ಹೋಗಿದ್ದು ರಿಕವರಿ ಮಾಡಿದ್ರ? ಯಾರ್ಯಾರು ಹೋಗಿದ್ರು? ಅನ್ಎಕ್ಸ್ಪೆಕ್ಟೆಡ್ ಮಾಡ್ರಲ್ಲ ಏನಿರಲ್ಲಪ್ಪ. ಒಬ್ಬ ಮನುಷ್ಯನ ಸಾಯಿಸುವಾಗ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಇರೋದೇ ಇಲ್ಲ. ಉದ್ದೇಶ ಇರ್ತದೆ. ಯೋಚನೆ ಮಾಡಿರ್ತೀರಿ, ಪ್ಲಾನ್ ಮಾಡಿರ್ತೀರಿ, ಪ್ರಿಪ್ರೇಷನ್ ಮಾಡಿರ್ತೀರಿ, ಎಕ್ಸಿಕ್ಯೂಷನ್ ಮಾಡಿ. ಹೆಂಗೆ ನೀವು ಅನ್ಎಕ್ಸ್ಪೆಕ್ಟೆಡ್ ಮಾಡೋಕ್ಕಾಗ್ತದೆ? ಇವ್ರ ಬಗ್ಗೆ ನಿಗಾ ಇಡಿ. ಸರಿ, ಈ ಕಡೆ ಬನ್ನಿ. ಪ್ರತಿಯೊಬ್ಬರದ್ದು ಫೋನ್ ಡೀಟೇಲು, ವಾಟ್ಸಪ್ಪು, ನಮ್ಮ ಇನ್ಸ್ಟಾಗ್ರಾಮು, ಮತ್ತು ಏನು ಇವರು ಎಲ್ಲಿ ಸೇರ್ತಾರೆ, ಇವ್ರದ್ದು 2 ವೀಲರು, 4 ವೀಲರು, ಇವ್ರ ಸಹಚರರದ್ದು ಪ್ರತಿಯೊಂದು ಡೀಟೇಲ್ಸ್, ಆಧಾರ್ ಕಾರ್ಡು, ಪಾನ್ ನಂಬರ್, ಪ್ರತಿಯೊಂದು ವಿಚಾರ ತಗೊಳ್ಳಿ. ಎಲ್ಲಿ ವಾಸ ಇದೆಯಾ ನೀನು? ಬಿಡಂಗಿಲ್ಲ. ಯಾವ್ಯಾವ ಇದ್ದಾವೆ? ಎಷ್ಟು ವರ್ಷದ ಇಲ್ಲ ಇದೆ? ಇನ್ನೂ ಇದುವರೆಗೂ